ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೀತಾ ಇರೋ ಷಡ್ಯಂತ್ರ ಈಗ ಬಟಾಬೈಲಾಗಿದೆ. ಇದರ ವಿರುದ್ಧ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಧರ್ಮದರ್ಶನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಚಿಂತಕ ವಾಗ್ಮಿ ಚಕ್ರವರ್ತಿ ಸೂಲಿಬೇಲಿ ಅವರು ಮಾತಾಡಿದರು. ಏನೇನು ಹೇಳಿದ್ರು ಅವರು, ಬನ್ನಿ ನೋಡೋಣ. ಪಟ್ಟಾಧಿಕಾರ ಅನ್ನೋ ಪದವನ್ನ ಕೇಳಿದ ತಕ್ಷಣ ತುಂಬಾ ದೊಡ್ಡದ್ದೇನು ಅಂತ ಬಹಳ ಜನರಿಗೆ ಅನ್ಸುತ್ತೆ. ಅದು ಯಾವಾಗ್ಲೂ ಹಾಗೆ, ಆ ಹೆಸರೇ ಚೆನ್ನಾಗಿದೆ, ಅಧಿಕಾರ, ಪಟ್ಟಾಧಿಕಾರ ಅಂತ. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ಅದೊಂದು ಮುಳ್ಳಿನ ಹಾಸಿಗೆ ಇದ್ದಂತೆ ಅಂತ. ಯಾವುದೇ ಅಧಿಕಾರವು ಮುಳ್ಳಿನ ಹಾಸಿಗೆ. ಅದರಲ್ಲೂ ಧರ್ಮವನ್ನ ಸ್ಥಾಪಿಸ್ಲಿಕ್ಕೆ ಅಂತ ಯಾರಿಗೆ ಅಧಿಕಾರ ಕೊಡ್ತಾರೋ ಅವರು ಮುಳ್ಳಿನ ಸಿಂಹಾಸನದ ಮೇಲೆ ಕೂತಿರ್ತಾರೆ ಅಂತ ನಾವು ನೆನ್ಪಿಟ್ಕೋಬೇಕು ಅಂತ. ಇಡೀ ಧರ್ಮಸ್ಥಳದ ಪರಂಪರೆಯಲ್ಲಿ ನಾನು ಅತ್ಯಂತ ವೇಗವಾಗಿ ನಿಮ್ಮ ಎದುರಿಗೆ ಪ್ರಸ್ತುತಪಡಿಸೋದಾದ್ರೆ, ಧರ್ಮಸ್ಥಳದ ಪರಂಪರೆಯಲ್ಲಿ 3 ಜನ ಹೆಗ್ಗಡೆಯವರನ್ನ ಎಲ್ಲರೂ ತುಂಬಾ ನೆನಪಿಸ್ಕೊಳ್ತಾರೆ. ಈಗಿನ ವೀರೇಂದ್ರ ಹೆಗಡೆಯವರು, ಇವರ ತಂದೆ ರತ್ನವರ್ಮ ಹೆಗಡೆಯವರು ಮತ್ತು ಇವರ ತಾತ ಮಂಜಯ್ಯ ಹೆಗಡೆಯವರು. ಮಂಜಯ್ಯ ಹೆಗಡೆಯವರನ್ನ ಮಾತನಾಡುವ ಮಂಜುನಾಥ ಅಂತಾನೆ ಅವತ್ತಿನ ದಿನಗಳಲ್ಲಿ ಕರೀತಾ ಇದ್ರು ಅಂತ. ಅಷ್ಟರ ಮಟ್ಟಿಗೆ ಅವರ ಖ್ಯಾತಿ ಇದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಮನೆಯಲ್ಲಿ ಒಂದು ಶಿಶು ಹುಟ್ಟಿದಾಗ, ಅಂದ್ರೆ ಇವತ್ತಿನ ವೀರೇಂದ್ರ ಹೆಗಡೆಯವರು ಹುಟ್ಟಿದಾಗ ಮಾತನಾಡುವ ಮಂಜುನಾಥ ಮಂಜಯ್ಯ ಹೆಗಡೆಯವರು ಹೇಳಿದ್ರಂತೆ, ಧರ್ಮಸ್ಥಳದ ದೀಪ ಬೆಳಗಿತು ಅಂತ. ನಿಸ್ಸಂಶಯವಾಗಿ ಅವರು ಹೇಳಿದ ಮಾತು ಸಾರ್ಥಕವಾಯಿತು. ಆದ್ರೆ ಮಂಜಯ್ಯ ಹೆಗಡೆಯವರು ಅಂದ್ರೆ ಆದರಣೀಯ ಹಿರಿಯ ಮಂಜಯ್ಯ ಹೆಗಡೆಯವರು ಧರ್ಮಸ್ಥಳದ ದೀಪ ಬೆಳಗಿತು ಅಂತ ಹೇಳೋದ್ರ ಜೊತೆಗೆ ಅವರು ಭಾರತದ ದೀಪ ಬೆಳಗಿತು ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ಸೂಕ್ತವಾಗಿರುತ್ತಿತ್ತೇನೋ ಅಂತ ಈ ಸಂದರ್ಭದಲ್ಲಿ ನನ್ಗನ್ಸುತ್ತೆ. ಒಂದು ದೊಡ್ಡ ಮನೆಯಿಂದ ಬಂದಂತ ಒಬ್ಬ ವ್ಯಕ್ತಿ ಅಧ್ಯಯನಕ್ಕೆ ಆದ್ರೆ ಹೇಗಿರಬೇಕು ಅಂತಂದ್ರೆ ಐಷಾರಾಮಿ ಆಗಿರುವಂತ ಬದುಕಿರಬೇಕು. ಅದರ ರತ್ನವರ್ಮ ಹೆಗ್ಗಡೆಯವರು ಮಕ್ಕಳನ್ನು ನೋಡ್ಕೊಂಡಿದ್ದು ಹೇಗೆ ಅಂತಂದ್ರೆ, ಅವರು ಯಾವತ್ತೂ ಕೂಡ ಧರ್ಮಾಧಿಕಾರಿಗಳೊಬ್ಬರ ಮಗ ಅನ್ನುವಂತೆ ಅವರಿಗೂ ಭಾವನೆ ಬರಬಾರದು, ಬೇರೆಯವರಿಗೂ ಭಾವನೆ ಬರದಂತೆ ನೋಡ್ಕೊಂಡ್ರು ಅಂತ. ಸಿದ್ಧವನಕ್ಕೆ ಅವರು ಅಲ್ಲಿನ ಸ್ಕೂಲಿಗೆ, ಹೈಸ್ಕೂಲಿಗೆ ಸೇರಿಸುವಾಗ ಸಿದ್ಧವನ ಗುರುಕುಲಕ್ಕೆ ಬಹಳ ಚೆನ್ನಾಗಿರುವಂತ ಒಂದು ಘಟನೆಯನ್ನು ಹೇಳ್ತಾರೆ. ಹೈಸ್ಕೂಲಿಗೆ ಅವ್ರು ಬರಬೇಕಾದಾಗ ಕಾರಲ್ಲಿ ಬಂದ್ರಂತೆ. ಕಾರಲ್ಲಿ ಬಂದಿದ್ದನ್ನ ಅವತ್ತಿನ ಶಿಕ್ಷಕರಾಗಿರುವಂತ KS ನಿಸಾರ್ ಅಹಮದ್ ಅವರು, ಬಹುಶಃ ಅಲ್ಲಿ ಟೀಚರ್ ಆಗಿದ್ದವರು, ಅವರು ನೋಡಿದ್ರಂತೆ. ಯಾರಪ್ಪ ಸೈಕಲ್ ಬರೋ ಕಷ್ಟದಲ್ಲಿದ್ದಾಗ ಕಾರಲ್ಲಿ ಬಂದಿದ್ದಾರಲ್ಲ ಯಾರು ಅಂತ ನೋಡಿದ್ರೆ, ಯಾರೋ ಹೇಳಿದ್ರಂತೆ ಇವರು ಹೆಗ್ಗಡೆಯವ್ರ ಮಗ ಅಂತ. ದುಡ್ಡಿರುತ್ತೆ ಜನರಿಗೆ, ಹೇಗಿರ್ತಾರೆ ನೋಡಿ, ಚೆನ್ನಾಗಿ ಮೆರಿತಾರೆ ಅಂತೆಲ್ಲ ಅನ್ಕೊಂಡ್ರಂತವ್ರು ಒಂದು ಕ್ಷಣಕ್ಕೆ. ಆಮೇಲೆ ಗೊತ್ತಾಯ್ತಂತೆ ಅವರಿಗೆ, ದುಡ್ಡಿದೆ ನಿಜ, ಅಧಿಕಾರವೂ ಅವರಿಗಿದೆ, ರೂಪವೂ ಇದೆ, ಎಲ್ಲವೂ ಇದ್ರೂ ಕೂಡ ಅತ್ಯಂತ ಸರಳವಾಗಿರುವಂತ ಬದುಕನ್ನು ಬದುಕ್ತಾ ಇರುವಂತ ಅಪರೂಪದ ವ್ಯಕ್ತಿ ಅಂತ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಆಮೇಲೆ ಬಹಳ ಹೆಮ್ಮೆಯಿಂದ KS ನಿಸಾರ್ ಅಹಮದ್ ಅವರು ಮಾತನಾಡ್ತಿದ್ರು ಅಂತ ಹೇಳ್ತಾರೆ. ಅವರು ಗುರುಕುಲದಲ್ಲೇ ಅಧ್ಯಯನ ಮಾಡಿದವರು ಆದರಣೀಯ ವೀರೇಂದ್ರ ಹೆಗ್ಗಡೆಯವರು. ಆನಂತರದ ದಿನಗಳಲ್ಲಿ ಅವರು ತಮ್ಮ ಉನ್ನತ ಅಧ್ಯಯನಕ್ಕೆ ಸೇಂಟ್ ಜೋಸೆಫ್ಸ್ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರತ್ನವರ್ಮ ಹೆಗ್ಗಡೆಯವರು ಆಗಾಗ ಬರೋದಿತ್ತಂತೆ, ಅವರಿದ್ದಂತ ಕೋಣೆಗೆ ಬರೋದಿತ್ತಂತೆ. ಕೋಣೆಗೆ ಬಂದಾಗ ಮಗ ಹೇಗಿರಬೇಕು ಅಂತಂದ್ರೆ, ದೊಡ್ಡವರು ಮಗ ಹೇಗ್ ಬೇಕಿದ್ರು ಬದುಕಬಹುದಿತ್ತು, ಆದ್ರೆ ಹೆಗ್ಗಡೆಯವರು, ವೀರೇಂದ್ರ ಹೆಗ್ಗಡೆಯವರು ಹೇಗಿರಬೇಕು ತನ್ನ ತಂದೆಯವ್ರ ಜೊತೆಗೆ ಅಂದ್ರೆ, ತನ್ನ ತಂದೆಯವರು ಮಲ್ಕೊಳ್ಳಿಕ್ ಹೋದಾಗ ಕಾಲು ಹೊತ್ತಬೇಕಾಗಿತ್ತು, ಅವ್ರಿಗೆ ಹಾಸಿಗೆ ಹಾಸ್ಕೊಡ್ಬೇಕಿತ್ತು. ಆನಂತರ ಅವ್ರು ಮಲ್ಕೊಳ್ಳೋವರೆಗೂ ಮಲ್ಕೊಳ್ಳುವಂತಿರ್ಲಿಲ್ಲ. ತಂದೆ ಬರ್ತಾರೆ ಅಂತ ಗೊತ್ತಾದ್ರೆ ಅವರಿಗೋಸ್ಕರ ಕಾಲಿಗೆ ನೀರ್ ಹಿಡ್ಕೊಂಡು ಕಾಯ್ಕೊಂಡು ನಿಂತಿರ್ಬೇಕಿತ್ತು. ಇವ್ರು ಹೋಗಿ ಮಲ್ಕೊಳ್ಳುವಂತಿಲ್ಲ. ಎಷ್ಟೇ ಹೊತ್ತಾದ್ರೂ ಅವ್ರಿಗೆ ಕಾಲಿಗೆ ನೀರೆಲ್ಲ ಹಾಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಆನಂತರ ಮಲ್ಕೊಳ್ಬೇಕು ಅಂತ. ವೀರೇಂದ್ರ ಹೆಗ್ಗಡೆಯವರು ಅಧ್ಯಯನ ಮಾಡುವಾಗ ಆಳು ಕಾಳುಗಳು ಇರಲಿಲ್ಲ. ಅದನ್ನ ಹೇಳಲಿಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ. ಒಬ್ಬ ಮಗನನ್ನ ಹೇಗೆ ಬೆಳೆಸಿದ್ರು, ಯಾತಕ್ಕೆ ಹೀಗೆ ಬೆಳೆಸಿದ್ರು ಅಂತಂದ್ರೆ, ಧರ್ಮಸ್ಥಾಪನೆ ಮಾಡುವವನಿಗೆ ಧರ್ಮಸ್ಥಾಪನೆ ನಿಜವಾಗ್ಲೂ ಎಲ್ಲ ಆಗಬೇಕು ಎನ್ನುವಂತ ಆ ನೋವು ಗೊತ್ತಿದ್ದಾಗ ಮಾತ್ರ ಸಾಧ್ಯ ಅನ್ನೋದನ್ನ ರತ್ನವರ್ಮ ಹೆಗ್ಗಡೆಯವರು ಅರಿತಿದ್ರು ಅನ್ನೋದು ಬಹಳ ವಿಶೇಷವಾಗಿರುವಂತ ಸಂಗತಿ ಅಂತ. ವೀರೇಂದ್ರ ಹೆಗ್ಗಡೆಯವರಿಗೆ ತಂದೆಯವರನ್ನ ಕಂಡ್ರೆ ಅಪಾರವಾದ ಗೌರವ. ಹಾಗಂತ ತುಂಬಾ ಹತ್ತಿರದ ನಂಟು ಅಂತಲ್ಲ. ಈಗಿನ ತಂದೆ ಮತ್ತು ಮಕ್ಕಳು ಹೇಗಿರ್ತಾರೆ ಅಂದ್ರೆ, ಅಪ್ಪ ಬಂದ್ರೆ ಮಕ್ಕಳ ಕಾಲ್ ಮೇಲೆ ಕಾಲು ಹಾಕೊಂಡು ಚೇರ್ ಮೇಲೆ ಕಾಲ್ ಚಾಚ್ಕೊಂಡು ತಂಪಾಡಿಗೆ ತಾವಿರ್ತಾರೆ. ಆದ್ರೆ ಅಷ್ಟು ಪ್ರೀತಿಯ ಅಂದ್ರೆ ಹತ್ತಿರದ ಬಾಂಧವ್ಯ ಅಲ್ಲ. ತಂದೆ ಬಂದು ಕೂತ್ರೆ ಅವರು ಎಲ್ಲಿ ಊಟ ಮಾಡ್ತಾರೋ ಆ ಜಾಗದಲ್ಲಿ ಚೇರ್ ಮೇಲೆ ಕೂತು ಊಟ ಮಾಡ್ತಾನೂ ಇರ್ಲಿಲ್ಲ. ಎದುರಿಗೆ ಕೆಳಗೆ ಕೂತ್ಕೋಬೇಕಿತ್ತು, ಅವ್ರ ಪಕ್ಕದಲ್ಲಿ ಎಲ್ಲಾದ್ರೂ ಊಟ ಮಾಡಬೇಕಿತ್ತು. ಆ ಪರಿಯ ಬಾಂಧವ್ಯ ಇದ್ದಿದ್ದು. ಆದ್ರೆ ಒಂದು ಅವ್ಯಕ್ತವಾಗಿರುವಂತ ಗೌರವ ತಂದೆಯವರ ಮೇಲೆ ವೀರೇಂದ್ರ ಹೆಗ್ಗಡೆಯವರಿಗೆ ಇತ್ತು ಅಂತ. ಇಂಥ ಗೌರವ ಇಟ್ಕೊಂಡಂತ ಈ ವ್ಯಕ್ತಿಯನ್ನ, ಈ ತಂದೆಯನ್ನ 20ನೇ ವರ್ಷಕ್ಕೆ ಅಚಾನಕ್ ಕಳ್ಕೊಂಡ್ರು. ಅವರು ಕಳ್ಕೊಂಡಿದ್ದು ದುಃಖ ಒಂದು ಕಡೆ, ತಂದೆಯನ್ನು ಕಳ್ಕೊಂಡಿದ್ದೀನಿ, ತಾನು ತುಂಬಾ ಗೌರವಿಸುವಂತ ತನ್ನ ತಂದೆಯನ್ನು ಕಳ್ಕೊಂಡಿದ್ದೀನಿ ಅನ್ನುವಂತ ದುಃಖ ಒಂದ್ ಕಡೆ. ಆದ್ರೆ ಎರಡನೇ ಕಡೆ ಏನ್ ಗೊತ್ತಾ, ಪಟ್ಟಾಧಿಕಾರದ ಕಿರೀಟವನ್ನು ತಲೆ ಮೇಲೆ ಬಿತ್ತು ಅಂತ. ಯಾವ ವಯಸ್ಸಿಗೆ? 20ನೇ ವಯಸ್ಸಿಗೆ. ನಮ್ಮೆಲ್ಲರ ಹುಡುಗಾಟ ಮುಗಿಯೋಕ್ಕಿಂತ ಮುಂಚೆ ಅವ್ರಿಗೆ ಬಂದಾಗಿತ್ತು. ಬಂದ ಕ್ಷಣವೇ ಅವರು ತೆಗೆದುಕೊಂಡಿರುವಂತ 2 ಪ್ರಮುಖ ನಿರ್ಣಯಗಳಲ್ಲಿ ಮೊದಲನೇದು, ಇನ್ ಮುಂದೆ ಕಚ್ಚೆ ಪಂಚೆ ಹಾಕ್ತೀನಿ ಅಂತ. ತಾಯಿಗೆ ಬಹಳ ಬೇಸರ ಆಯ್ತಂತ, ಅಯ್ಯೋ ಹುಡುಗ 20ರ ಹುಡುಗ ಈಗಲೇ ಕಚ್ಚ ಪಂಚೆ ಶುರು ಮಾಡ್ಬಿಟ್ನಲ್ಲಪ್ಪ ಅಂತ. ಸಹಜವಾಗಿ ಆಗ್ಬಹುದಾಗಿರುವಂತ ದುಃಖ. ಎರಡನೇದೇನು ಅಂತಂದ್ರೆ, ಇನ್ ಮುಂದೆ ಮನೆ ಬಿಟ್ಟು ಇನ್ನೆಲ್ಲೂ ಊಟ ಮಾಡೋದಿಲ್ಲ ಅಂತ.
ಇವತ್ತಿನವರೆಗೂ ಅವತ್ತು ತೆಗೆದುಕೊಂಡಿರುವ ವೃತವನ್ನ ಇವತ್ತಿನವರೆಗೂ ಬದಲಾಯಿಸದೆ ಬಂದಂತವರು ಆದರಣೀಯ ಪೂಜ್ಯ ವೀರೇಂದ್ರ ಹೆಗಡೆಯವರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇದರ ಲಾಭವೂ ಅವರಿಗಾಗಿದೆ ಅಂತ ಒಬ್ರು ಹೇಳೋದನ್ನ ನಾನು ಕೇಳ್ತಾ ಇದ್ದೆ. ಏನ್ ಲಾಭ ಅಂತಂದ್ರೆ, ಒಂದ್ಸಲ ಒಂದು ಪ್ರಯಾಣ ಅವರು ಫ್ಲೈಟ್ ನಲ್ಲಿ ಮಾಡ್ತಿದ್ರಂತೆ, ಬಹುಶಃ ವಿದೇಶಕ್ಕೆ ಹೋಗ್ತಾ ಇದ್ದಿರ್ಬೋದು. ಗಗನಸಖಿ ಬಂದು ಊಟ ತಂದ್ಕೊಟ್ಲು, ಇವ್ರು ಬೇಡ ಅಂತಂದ್ರು. ಮತ್ತೊಮ್ಮೆ ತುಂಬಾ ಸುದೀರ್ಘವಾದ ಮಾರ್ಗದ ಪ್ರಯಾಣ, ಮತ್ತೊಮ್ಮೆ ತಂದ್ಕೊಟ್ಟಾಗ್ಲೂ ಬೇಡ ಅಂದ್ರು. ನಾವು ಶುದ್ಧ ಶಾಕಾಹಾರಿನೇ, ಇದು ಜೈನ್ ಫುಡ್ ತಗೊಳ್ಳಿ ಅಂತಂದ್ರು. ಇವರಂದ್ರು ಇಲ್ಲ, ನಾನು ಮನೆಯಲ್ಲಿ ಬಿಟ್ಟು ಬೇರೆ ಎಲ್ಲೂ ಮಾಡಿದಂತ ತಿನ್ನೋದಿಲ್ಲ ಅಂತ ಸಂಕಲ್ಪ ಇದೆ, ವ್ರತ ಇದೆ ಅಂತ. ಒಂದು ಗಾಬರಿ ಆಯ್ತು, ಹಿಂಗ್ ಸಾಧ್ಯನಾ ಯಾರಿಗಾದ್ರು? ತಕ್ಷಣ ಅದನ್ನ ನೋಡಿ ಪೈಲಟ್ ಓಡಿ ಬಂದ, ನಾವು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀವಿ, ತಲೆ ಕೆಡ್ಸ್ಕೊಳ್ಬೇಡಿ, ಊಟ ಮಾಡಿ ಎಂದ. ಅವನು ಗಾಬರಿಯಾಗಿ ಕೇಳ್ದ, ಹೇಗೆ ಸರ್ ಸಾಧ್ಯ ಇದು ಅಂತ. ಕೊನೆಗೆ ಅವನಿಗೆ ತುಂಬಾ ಮುಜುಗರ ಅನ್ಸಿ ಅವನು ಹೇಳ್ದ, ನಾನು ಏನಾದ್ರೂ ನಿಮ್ಗೆ ಮಾಡಬಹುದು ಅಂತಿದ್ರೆ ದಯಮಾಡಿ ಹೇಳಿ ನನಗೆ ಅಂತ. ಕಾವಂದ್ರು ಹೇಳಿದ್ರಂತೆ, ನಂದು ಒಂದೇ ಒಂದು ಅಪೇಕ್ಷೆ ಇದೆ, ಒಂದ್ಸಲ ಕಾಕ್ಪಿಟ್ ನೋಡಬಹುದಾ, ನಾನು ಕರ್ಕೊಂಡು ಹೋಗ್ತೀರಾ? ಊಟವನ್ನ ನಾನು ಹೀಗೆ ಮಾಡಲ್ಲ ಅನ್ನೋದಕ್ಕೆ ಅವ್ರಿಗೆ ಸಿಕ್ಕ ಲಾಭ ಏನು ಅಂದ್ರೆ, ಪೈಲಟ್ ಅವರನ್ನ ಕಾಕ್ಪಿಟ್ ನೋಡ್ಲಿಕ್ಕೆ ಕರ್ಕೊಂಡು ಹೋದ. ಮೊದಲೇ ಕಾರುಗಳು ಇಂಜಿನ್ಗಳ ಮೇಲೆ ಬಹಳ ಪ್ರೀತಿ ಇದ್ದ ಕಾವಂದ್ರು ಈ ವೃತದ ಕಾರಣಕ್ಕೋಸ್ಕರ ಕಾಕ್ಪಿಟ್ ನ ಚೆನ್ನಾಗಿ ನೋಡ್ಲಿಕ್ಕಾಯ್ತು ಅಂತ ಅವ್ರ ಬಗ್ಗೆ ಹೇಳೋರು ಹೇಳ್ತಾ ಇದ್ರು ಅಂತ. ಆದ್ರೆ ದೇವಸ್ಥಾನದ ಏಕಾಕಿ ಈ ಪಟ್ಟಾಧಿಕಾರ ಬಂದ ತಕ್ಷಣ ಈ ಎಲ್ಲವನ್ನೂ ನಿಭಾಯಿಸಬಹುದು. ದೇವಸ್ಥಾನದ ಹೊಣೆ ಹೊರೋದಿದೆಯಲ್ಲ, ಸುಲಭದ ಕೆಲಸ ಅಲ್ಲ. ಯಾಕೆಂದ್ರೆ ಅಲ್ಲೊಂದು ನಿಷ್ಠೆ ಬೇಕು. ಅಣ್ಣಪ್ಪ ಎಲ್ಲ ದೈವಗಳ ಒಡೆಯ ಬೇರೆ, ಒಂದು ಚೂರು ತಪ್ಪಾಗುವಂತಿಲ್ಲ. ಕೇಳಿದ್ವಲ್ಲ, ಧರ್ಮಕ್ಕೆ ಚ್ಯುತಿ ಬರುವಂತೆ ನಡ್ಕೊಂಡ್ರೆ ಬಿದ್ದ ಸದ್ದು ಬರೋದಿಲ್ಲ, ಬಿದ್ದಿದ್ದ ಕಾಣಿಸತ್ತೆ ಅಂತ. ಆ ತರ ಧರ್ಮಕ್ಕೆ ಚ್ಯುತಿ ಬರದಂತೆ ನಡ್ಕೊಳ್ಳುವಂತ ನಿಷ್ಠೆ ಬೇಕು. ಮತ್ತು ಆಯಾಯ ಕೆಲಸ ಆಯಾಯ ಸಂದರ್ಭದಲ್ಲಿ ನಡಿಬೇಕು. ಒಂದು 35-40 ವರ್ಷವೋ 50 ವರ್ಷವೋ ಆದವೋ ಪಟ್ಟಾಧಿಕಾರ ಬಂದ್ರೆ ಎಲ್ಲವನ್ನೂ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತೀವಿ, ನಿದ್ದೆಗಿದ್ದೆ ಕಡಿಮೆ ಆಗಿರುತ್ತೆ. ಸರಿ, 20ರಲ್ಲಿ ಬಂದವರಿಗೆ ಏನಾಗಬೇಕು ಪರಿಸ್ಥಿತಿ? ಒಂದಿನ ರಾತ್ರಿ 2 ಗಂಟೆಯವರೆಗೂ ನವರಾತ್ರಿಯ ಉತ್ಸವದ ಕಾರ್ಯಕ್ರಮ ನಡೀತಂತೆ. ಕಾವಂದ್ರು ಹೊರಡಬೇಕಾದ್ರೆ ಕೇಳಿದ್ರಂತೆ, ಬೆಳಗ್ಗೆ ಎಷ್ಟೊತ್ತಿಗೆ ಬರಬೇಕು? ಅಲ್ಲಿರೋ ಕೆಲಸದವರೆಲ್ಲ ಅನ್ಕೊಂಡ್ರಂತೆ, ಪಾಪ ಸುಸ್ತಾಗಿದ್ದಾರೆ, ಬೆಳಗ್ಗೆ ಆರಾಮಾಗಿ ಬರ್ತಾರೆ. ಆರಾಮಾಗಿ ಬನ್ನಿ, ಪರವಾಗಿಲ್ಲ ಅಂತ. ಅವರಂದ್ರು ಹಾಗಾಗೋದಿಲ್ಲ, ಸ್ವಾಮಿಗೆ ಯಾವಾಗ ಬೇಕೋ ನಾವು ಅಲ್ಲಿರ್ಬೇಕು ಅಂತ. ಬೆಳಿಗ್ಗೆ ಯಾವ ಸಂದರ್ಭದಲ್ಲಿ ಅಲ್ಲಿರ್ಬೇಕೋ ಅಷ್ಟರ ವೇಳೆಗೆ ತಯಾರಾಗಿ ಅಲ್ಲಿ ನಿಂತ್ಕೊಂಡು ಇಡೀ ದಿನದ ಕೆಲಸಗಳನ್ನ ಮಾಡಿದವರು ಕಾವಂದ್ರು ಅಂತ ಹೇಳ್ತಾರೆ. ಇದು ಕಾವಂದ್ರ ಬಗ್ಗೆ ಇರುವಂತ, ಅಂದಿನಿಂದ ಇವತ್ತಿನವರೆಗೂ ಅವರ ಈ ರೀತಿ ನೀತಿ ಬದಲಾಗಲಿಲ್ಲ ಅಂತ. ಅದಕ್ಕೆ ಅವ್ರ ಬಗ್ಗೆ ಅವ್ರ ಮಗಳ ಜೊತೆ ನೆನ್ನೆ ಮಾತಾಡ್ತಿರುವಾಗ ಅವ್ರು ಹೇಳ್ತಿದ್ರು, ಅವ್ರಿಗೆ ಹೇಗೆ ಅಂತಂದ್ರೆ, ಈ ಅಧಿಕಾರ ಬಂದಾಗ ಹೆದರಿಕೆ ಇತ್ತಂತೆ. ಒಂದು ಕಡೆ ತಂದೆನ ಕಳ್ಕೊಂಡಂತ ನೋವು, ಎರಡನೇದು ಹೆದರಿಕೆ. ಯಾಕೆ ಅಂತಂದ್ರೆ, ಈ ಧರ್ಮ ಸಂಸ್ಥಾನ ನಾನು ಹೇಗಪ್ಪ ನಡೆಸಬೇಕು ಎನ್ನುವಂತ ಆತಂಕ ಅಂತ. ಅಷ್ಟಾಗಿಯೂ ಅವರ ಮನೆತನಕ್ಕೆ ಯಾವ ಚತುರ್ದಾನಗಳ ಕುರಿತಂತೆ ಭಗವಂತ ಆದೇಶಿಸಿದ್ನೋ ಅದನ್ನ ಇವತ್ತಿನವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ಇವರಿಗಿಂತ ಮುಂಚಿನವರು ಕೈದಾನ ಅಂತ ಮನೆಗೆ ಬಂದವರಿಗೆ, ಬೀಡಿಗೆ ಬಂದವರಿಗೆ, ಹತ್ತಿರದಲ್ಲಿದ್ದವರಿಗೆ ಕೈದಾನ ಮಾಡ್ತಿದ್ರು. ಕಾವಂದ್ರು ಈ ಕೈದಾನವನ್ನ ರಾಜ್ಯಕ್ಕೆ ವಿಸ್ತರಿಸಿದ್ರು, ದೇಶಕ್ಕೆ ವಿಸ್ತರಿಸುವ ಹಂತಕ್ಕೆ ತಂದ್ರಲ್ಲ, ಒಂದು ಸಂಸ್ಥಾನವನ್ನ ವಿಸ್ತರಿಸುವಂತ ರೀತಿ ಇದು ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಕಾವಂದರ ಒಟ್ಟಾರೆ ವ್ಯಕ್ತಿತ್ವವನ್ನ ನನಗಿರೋ ಸಮಯದಲ್ಲಿ ಒಂದು 4-5 ಅಂಶಗಳನ್ನ ನಾನು ಮುಂದಿರಿಸೋ ಪ್ರಯತ್ನ ಮಾಡ್ತೀನಿ. ಮೊದಲನೇದು, ಕಾವಂದರ ದೊಡ್ಡ ಶಕ್ತಿ ಅಂದ್ರೆ ಸವಾಲುಗಳನ್ನ ಸ್ವೀಕಾರ ಮಾಡುವಂತ ಅವ್ರ ಕೆಪಾಸಿಟಿ. ಯಾವ ಚಾಲೆಂಜ್ ಎದುರಿಗೆ ಬಂದಾಗ್ಲೂ ಕೂಡ ಅವರು ಎದೆಗುಂದುವಂತದ್ದಿಲ್ಲ. ಮೊದಲ ಚಾಲೆಂಜ್ ಅವರು ಸ್ವೀಕಾರ ಮಾಡಿದ್ದು, ತಂದೆಯವರು ಬಾಹುಬಲಿಯ ಮೂರ್ತಿಯನ್ನ ತಯಾರಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇವ್ರು ಬಂದ ತಕ್ಷಣ ಅದು ತಯಾರಾಗಿದೆ, ಅದನ್ನ ತಗೊಂಡ್ ಬಂದು ಧರ್ಮಸ್ಥಳದಲ್ಲಿ ನಿಲ್ಲಿಸಬೇಕು. ಹೇಗ್ ತಗೊಂಡ್ ಬರೋದು? ಎಲ್ಲರೂ ವಾರ್ನ್ ಮಾಡಿದ್ರು, ದಾರಿಯುದ್ದಕ್ಕೂ ಅನೇಕ ಬ್ರಿಡ್ಜ್ ಇವೆ, ಯಾವ ಬ್ರಿಡ್ಜ್ ಮುರಿದು ಬಿದ್ರು ನೀವೇ ಸರಿ ಮಾಡ್ಬೇಕು. ಅಲ್ಲಿಂದ ತಗೊಂಡ್ ಬರ್ಲಿಕ್ಕೆ ಆಗತ್ತಾ ಅಷ್ಟು ದೂರಕ್ಕೆ? ಏನಾಗಿದೆ ಅಂತ ಅವ್ರು ಯಾವ್ಯಾವ ತಂತ್ರಜ್ಞಾನ ಇದೆಯೋ ಅದನ್ನೆಲ್ಲ ಬಳಸ್ಕೊಂಡ್ರು. ರೈಲ್ವೆಯವರು ಬ್ರಿಡ್ಜ್ ಹೇಗ್ ಕಟ್ತಾರೆ ಅನ್ನೋದನ್ನ ವಿಶೇಷವಾಗಿ ಅಧ್ಯಯನ ಮಾಡಿಸಿ ಅದೇ ತಂತ್ರಜ್ಞಾನ ಬಳಸಿ ಬೇಕಾದ ಕಡೆಯಲ್ಲಿ ಬ್ರಿಡ್ಜ್ ಅನ್ನು ಹಾಕಿಸಿ ಅಂತೂ ಬಾಹುಬಲಿ ಮೂರ್ತಿ ಅಂತ ನಿಲ್ಲಿಸಿದಾಗ ಇಡೀ ರಾಜ್ಯ, ಇಡೀ ದೇಶ ಅಚ್ಚರಿಗೊಂಡಿತ್ತು. ಈ ಹುಡುಗನ ಸಾಧನೆ ಸಾಮಾನ್ಯವಾದ್ದಲ್ಲ ಅಂತ ಅನ್ಸಿತ್ತು. ಅಲ್ಲಿವರೆಗೂ ಶಿಕ್ಷಣ ಸಂಸ್ಥೆಗಳೆಲ್ಲ ಧರ್ಮಸ್ಥಳದ ಆಸುಪಾಸಿನಲ್ಲೇ ಇದ್ದಾಗ ಒಂದಿನ ಇದ್ದಕ್ಕಿದ್ದಂತೆ ಪೇಜಾವರ್ಷಿಗಳವ್ರನ್ನ ಕರೆದು ಕೇಳಿದ್ರು, ಈ ತರ ಧಾರವಾಡದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇದೆ, ಹುಕ್ಕೇರಿಕರ್ ಅಂತ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರ ನಡೆಸ್ತಾ ಇದ್ದಿದ್ದು, ಜನತಾ ಶಿಕ್ಷಣ ಸಂಸ್ಥೆ ಅಂತ ಮುಚ್ಚುವ ಹಂತದಲ್ಲಿ ಬಂದಿದೆ, ಏನಾದ್ರೂ ಮಾಡಬಹುದಾ? ಆಗ ವೀರೇಂದ್ರ ಹೆಗಡೆ ಅವರು ಆಯ್ತು ಅಂದ್ಬಿಟ್ರು. ಆಯ್ತು ಅಂತ ಹೇಳಿ ಸ್ವೀಕಾರ ಮಾಡಿ ಪ್ರತಿ ತಿಂಗಳು ಅಲ್ಲಿಗೊಮ್ಮೆ ಹೋಗಿ ಅಲ್ಲಿನ ವ್ಯವಸ್ಥೆ ನೋಡಿಕೊಂಡು ಸಂಬಳ ಇಲ್ಲದೆ ಪರಿತಪಿಸ್ತಾ ಇದ್ದ ಶಿಕ್ಷಕರಿಗೆ ಸಂಬಳವನ್ನ ಕೊಡುವ ವ್ಯವಸ್ಥೆಯನ್ನು ಮಾಡಿ ಇಡೀ ಶಿಕ್ಷಣ ಸಂಸ್ಥೆಯನ್ನ ಜೀವಂತಿಕೆಯ ಕಳೆ ತುಂಬುವಂತೆ ಮಾಡಿದ್ದು ಕಾವಂದ್ರು. ಇದನ್ನು ನೋಡಿಯೇ
ಇದನ್ನ ನೋಡಿಯೇ ಎಂಥ ಮಾತನ್ನ ಪಾಟೀಲ್ ಪುಟ್ಟಪ್ಪನವ್ರು ಹೇಳಿದ್ರು ಅಂತಂದ್ರೆ, ಸತ್ತ ಹಾವನ್ನ ಅವ್ರ ಹೆಗಲಿಗೆ ಹಾಕಿದ್ರು, ಆದ್ರೆ ಅದಕ್ಕೂ ಜೀವಂತಿಕೆಯನ್ನ ತಂದು ಕೊಟ್ಟವರು ಕಾವಂದ್ರು ಅಂತ ಪಾಟೀಲ್ ಪುಟ್ಟಪ್ಪನವರು ಹೇಳಿದಂತ ಮಾತು ಅಂತ. ಹೀಗೆ ಸತ್ತ ಹಾವಿಗೆ ಜೀವ ತುಂಬಿದ್ದು ಇದು ಇವತ್ತು ನೆನ್ನೆದು ಅಲ್ಲ. ಅವರು ರುಡ್ಸೆಟ್ ಏನು ಕಲ್ಪನೆ ಇತ್ತು ಅದನ್ನ ಕೇಂದ್ರ ಸರ್ಕಾರ ಸ್ವೀಕಾರ ಮಾಡಿ ಇದನ್ನ ಇಡೀ ದೇಶಕ್ಕೆ ವಿಸ್ತಾರ ಮಾಡ್ತೀವಿ ಅಂತಂದಾಗ, ಕಾವಂದ್ರು ಇಡೀ ದೇಶದಲ್ಲಿ RCET ವಿಸ್ತಾರ ಆಗಿದ್ದಾಗ ಅವರೇ ಗ್ರೇಡ್ ಕೊಡ್ತಿದ್ರು. ತುಂಬಾ ಚೆನ್ನಾಗಿರೋದಕ್ಕೆ A-B-C, ಅತ್ಯಂತ ಕೆಟ್ಟದಾಗಿರೋದಕ್ಕೆ D ಅಂತ. ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ ಹೇಳಿದ್ರು ಸರಿಯಾಗಿ ಕೆಲಸ ನಡೀತಿಲ್ಲ RCET ಇದು ಅಂತ. ಅವರಂದ್ರು ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆಯೋ ಚೆನ್ನಾಗಿ ನಾವು ಮಾಡಿದ್ದೀವಿ, ಬೇರೆ ರಾಜ್ಯಗಳಲ್ಲಿ ಕೋಆಪರೇಷನ್ ಸ್ವಲ್ಪ ಕಡಿಮೆ ಇದೆ, 1 ವರ್ಷ ಸಮಯ ಕೊಡಿ, ಎಲ್ಲವನ್ನು ಆನ್ ಪಾರ್ ತಂದು ನಿಲ್ಲಿಸ್ತೀವಿ ಅಂತ 1 ವರ್ಷ ಹಗಲು ರಾತ್ರಿ ಕೆಲಸ ಮಾಡಿದ ಕಾವಂದ್ರು RCET ಯಾವ ಹಂತಕ್ಕೆ ತಂದ್ರು ಅಂತಂದ್ರೆ, ಹೆಚ್ಚು ಕಡಿಮೆ ಎಲ್ಲವೂ A ಗ್ರೇಡಿಗೆ ಬರುವಂತೆ ಮಾಡುವ ಪ್ರಯತ್ನ ಇತ್ತಲ್ಲ, ಅದು ಕಾವಂದರ ಸಿಂಗಲ್ ಹ್ಯಾಂಡೆಡ್ಲಿ ಅವ್ರು ಮಾಡಿರುವಂತ ಕೆಲಸ ಅಂತ ಅನೇಕ ಬಾರಿ ಅನ್ಸುತ್ತೆ. ಅವ್ರ ಸವಾಲುಗಳು ಸ್ವೀಕಾರದ ವಿಚಾರ ಬಂದಾಗ ಮಧ್ಯವರ್ಜನೆ ಅನ್ನುವಂತ ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ರು. ಸಾಧ್ಯ ಉಂಟಾ ಅಂತ ಕೇಳಿದ್ರೆ ಭಾಷಣ ಸಾಧ್ಯ ಉಂಟು, ಮಾಡೋದಲ್ಲ ಅಂತ ಎಲ್ಲರೂ ಅನ್ಕೊಂಡಿರುವಾಗ ಅದನ್ನ ಸವಾಲ್ ಸ್ವೀಕಾರ ಮಾಡಿದ್ರು. ನಾನು ಒಂದ್ಸಲ ಅವ್ರ ಜೊತೆ ಮಾತನಾಡ್ತಿರುವಾಗ ಅವ್ರು ಹೇಳಿದ್ರು, ಮಧ್ಯವರ್ಜನ ಶಿಬಿರ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಡೀತಾ ಇರಬೇಕಾದಾಗ ಅವರೊಂದಿನ ಕಾರಲ್ಲಿ ಬರ್ತಿದ್ರಂತೆ, ಪ್ರಾಬಬ್ಲಿ ಉಜಿರೆ ಬೆಳ್ತಂಗಡಿ ಭಾಗದಲ್ಲಿ ಒಂದು ಪ್ರತಿಭಟನೆ, 250-300 ಜನ. ಇವ್ರು ಕೇಳಿದ್ರಂತೆ ಪ್ರತಿಭಟನೆ ಏನು? ಯಾರೋ ಹೇಳಿದ್ರು ನಿಮ್ ವಿರುದ್ಧ. ನನ್ ವಿರುದ್ಧ ಏನು? ಮದ್ಯವರ್ಜನೆ ಯಾಕೆ ಮಾಡ್ತಿದ್ದಾರೆ, ನಮಗೆ ಮದ್ಯ ಬೇಕು ಅಂತ ಒಂದು ಪ್ರತಿಭಟನೆ ನಡೀತಿದೆ ಅಂತ. ಅವ್ರ ಸಮಾಜದಲ್ಲಿ ಹೀಗೂ ನಡೀಬಹುದು ಅನ್ನುವಂತ ಪರಿಕಲ್ಪನೆ ಇರಲಿಲ್ಲ ಅಂತ. ಸೊ ಈ ರೀತಿ ಸವಾಲುಗಳನ್ನ ಸ್ವೀಕಾರ ಮಾಡಿ ಇವತ್ತು ಅವ್ರು ಹೇಳ್ತಾರಲ್ಲ, ಎಷ್ಟು ಜನರಿಗೆ ನಾವು ಮದ್ಯವರ್ಜನೆ ಮಾಡಿಸಿದೀವಿ ಅದ್ರ ಬಗ್ಗೆ ಎಲ್ಲ ವಿವರ ಆಮೇಲೆ ಸಿಗುತ್ತೆ. ಅದರಲ್ಲಿ ಒಂದು 10-15% ಜನ ವಾಪಸ್ ಹೋಗ್ತಾರೆ, ಉಳಿದ 85% ಜನ ತಮ್ಮ ಬದುಕನ್ನ ಚೆನ್ನಾಗಿ ನಡೆಸ್ತಾರೆ ಅಂತ. ಸವಾಲಲ್ವೇನ್ರಿ ಇದು? ನಮ್ಮ ನಡುವೆ ತೆಗೆದುಕೊಳ್ಬಹುದಾಗಿರುವಂತ ಸವಾಲು ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಅವ್ರದ್ದು ದಣಿವಿಲ್ಲದ ದುಡಿಮೆ. 72-82 ಅಂದ್ರೆ 72ನೇ ಇಸ್ವಿಯಲ್ಲಿ ಅವ್ರು ತೆಗೆದುಕೊಂಡ್ರು. 10 ವರ್ಷಗಳಲ್ಲಿ ಅವ್ರು ಎಷ್ಟು ಓಡಾಡಿದ್ದಾರೆ ಅಂತಂದ್ರೆ, ಶನಿವಾರ ಅವರು ಒಂದು ಪ್ರವಾಸ ಶುರು ಮಾಡಿದ್ರೆ 3 ಜಿಲ್ಲೆಗಳನ್ನು ಮುಗಿಸ್ಕೊಂಡು, ಭಾನುವಾರ 3 ಜಿಲ್ಲೆಗಳನ್ನ ಎಲ್ಲ ಪ್ರವಾಸ ಮುಗಿಸ್ಕೊಂಡು, ಸೋಮವಾರ ಬಂದು ಎಂದಿನ ಚಟುವಟಿಕೆಗೆ ಹಾಜರಾಗಿ, ಸೋಮವಾರ ಇರಲೇಬೇಕಲ್ಲ ಕ್ಷೇತ್ರದಲ್ಲಿ, ಮಂಗಳವಾರ ಮತ್ತೆ ಪ್ರವಾಸಕ್ಕೆ ಹೋಗಿ ಪ್ರವಾಸಗಳನ್ನು ಮಾಡ್ತಾ 10-12 ವರ್ಷಗಳಲ್ಲಿ ಯಾವ ಪರಿ ದೇಹವನ್ನ ಸವೆಸಿದ್ರು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅವ್ರ ಕೆಲಸದ ಶೈಲಿ ಹೇಗೆ ಅಂತಂದ್ರೆ, ಮಹಾಮಸ್ತಕಾಭಿಷೇಕ ನಡೀತಿತ್ತಂತೆ ವಿಜೃಂಭಣೆಯಿಂದ, 1 ಸೆಕೆಂಡು ಪುರುಸೊತ್ತಿಲ್ಲ. ಅಷ್ಟು ಸಾಧುಗಳು, ಅಷ್ಟು ಮುನಿಗಳು ಎಲ್ಲ ಬಂದಿದ್ದಾರೆ. ಪುರುಸೊತ್ತೇ ಇಲ್ಲದ ಜಾಗದಲ್ಲಿ 1 ಗಂಟೆ ಯಾವುದೋ ಟೈಮ್ ಇದ್ದಾಗ ತಮ್ಮಲ್ಲೊಬ್ರಿಗೆ ಹೇಳಿದ್ರಂತೆ, ಅದೊಂದು ಕೆಲಸ ಬಾಕಿ ಇತ್ತಲ್ಲ, ಫೈಲ್ ನೋಡೋದು ಬಾಕಿ ಇತ್ತಲ್ಲ, ಆ ಫೈಲ್ ತಗೊಂಡ್ಬಂದ್ಬಿಡು, 1 ಗಂಟೆ ಗ್ಯಾಪ್ ಇದೆ, ಈ 1 ಗಂಟೆಯಲ್ಲಿ ಆ ಕೆಲಸ ಮುಗಿಸೋಣ ಅಂತ. ಆ 1 ಗಂಟೆಯೂ ಕೂಡ ವಿಶ್ರಾಂತಿಗಲ್ಲ ಅಂತ. ಆ ಪರಿ ದಣಿವಿಲ್ಲದ ದುಡಿಮೆ ಅವರದ್ದು. ಇನ್ನು ಕಾವಂದರ ವಿಚಾರಕ್ಕೆ ಬಂದಾಗ ಅನುಕಂಪ ದಯೆ ಬಹಳ ವಿಶಿಷ್ಟವಾದ್ದು. ನಾನು ಪ್ರತಿ ಬಾರಿ ಅವ್ರ ಕಥೆ ಕೇಳುವಾಗ್ಲೂ ವಿಶಿಷ್ಟ ಅನ್ಸತ್ ನನಗೆ. ಒಂದ್ಸಲ ದಂಪತಿಗಳು ಬಂದಿದ್ರಂತೆ, ಇವರದೆಲ್ಲ ಬೀಡಿನಲ್ಲಿ ಎಲ್ಲರನ್ನು ಮಾತನಾಡಿಸಿ ಕಳಿಸಾಯ್ತು. ಆ ದಂಪತಿಗಳು ಕೂತು ಇವರನ್ನೇ ನೋಡ್ತಾ ಇದ್ರು. ಇವ್ರು ಎದ್ದು ಅಲ್ಲಿಗೆ ಹೋದ್ರು. ಒಂದು ಮಗು ಅದು ನೋಡ್ತಾ ನಗ್ತಾ ಇತ್ತು. ಕಾವಂದ್ರಿಗೆ ಬಹಳ ಖುಷಿ ಆಯ್ತಂತೆ, ಈ ಮಗು ಯಾವಾಗ್ಲೂ ಹೀಗೆ ನಗ್ತಿರುತ್ತಾ? ಆ ತಾಯಿ ಹೇಳಿದ್ರು, ಇಲ್ಲ ಸ್ವಾಮಿ, ಇದು ಫ್ಯಾನ್ ನೋಡಿದಾಗ ನಗತ್ತೆ. ನಮ್ಮ ಮನೇಲಿ ಫ್ಯಾನ್ ಇಲ್ಲ, ನನ್ನ ತಾಯಿ ಮನೇಲಿ ಫ್ಯಾನ್ ಇದೆ, ಅದ್ ನೋಡಿ ನಗ್ತಾ ಇರುತ್ತೆ, ಅದೇ ತರ ಇಲ್ಲಿ ಫ್ಯಾನ್ ನೋಡಿ ನಗ್ತಾ ಇದೆ. ಹೌದಾ, ಮಗು ಯಾವತ್ತು ಹೀಗೆ ನಗ್ತಾ ಇರಲಿ ಅಂತ ಹೇಳಿ ಕಳಿಸ್ಕೊಟ್ರು. ಮಾರನೇ ದಿನ ಬೆಳಿಗ್ಗೆ ಅವ್ರ ಮನೆಗೆ ಎಲೆಕ್ಟ್ರಿಷಿಯನ್ಸ್ ಬಂದ್ರಂತೆ. ಈ ಮಗು ಮಲಗೋ ಜಾಗ ಯಾವುದು? ಕಾವಂದ್ರು ಫ್ಯಾನ್ ಕಳಿಸಿದ್ದಾರೆ ಫ್ಯಾನ್ ಹಾಕಿಸ್ಲಿಕ್ಕೆ ಅಂತ. ಅನ್ಇಮ್ಯಾಜಿನಬಲ್ ರೀ, ಇದು ಬಹಳ ವಿಶಿಷ್ಟವಾದ್ದು. ಒಂದು ದಂಪತಿಗಳು ಬಂದು ನಿಂತಿದ್ರು. ದಂಪತಿಗಳಲ್ಲ, ಒಂದು ಹೆಣ್ಣಿನ ತಂದೆ ತಾಯಂದ್ರು ಬಂದು ನಿಂತ್ಕೊಂಡಿದ್ರು. ಅವ್ರ ಕೈ ಮುಗಿದು ಬಹಳ ಮುಖ ಸಣ್ಣ ಮಾಡಿ ನಿಂತ್ಕೊಂಡಿದ್ರು. ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ, ಗಂಡಿನ ಕಡೆಯವ್ರು ಏನೂ ಕೇಳ್ತಾ ಇಲ್ಲ, ಆದ್ರೆ ತಾಳಿ ಆದ್ರೂ ನಾವೇ ಕೊಡಬೇಕು ಅಂತಿದ್ದಾರೆ, ಅಷ್ಟು ಶಕ್ತಿ ಇಲ್ಲ, ಏನ್ ಮಾಡಬೇಕು ಅಂತ ಕೇಳ್ಕೊಂಡಾಗ ಕಾವಂದ್ರು ಒಳಗೋದ್ರಂತೆ. ಒಂದ್ ತಾಳಿ ರೆಡಿ ಮಾಡಿಟ್ಟಿದ್ದ ತಾಳಿ ಅಂತಂದು, ತಗೊಳ್ಳಿ, ಇದನ್ನ ಕಟ್ಟಿಸ್ಲಿಕ್ಕೆ ಕೊಡಿ ಅಂದ್ರು. ಆಮೇಲೆ ಸುಮ್ನಿರ್ಲಿಲ್ಲ, ಅಲ್ಲೇ ನಿಂತು, ಇರಿ 1 ನಿಮಿಷ ಇರಿ ಅಂತ ಒಳಗೋಗಿ ಒಂದು ಸುಂದರವಾಗಿರುವ ಸೀರೆ ಅಂತಂದು, ಈ ಸೀರೆನ ಮಗುಗೂಡಿಸಿ ಅಂತ ಸೀರೆನೂ ಕೊಟ್ಟು ಕಳಿಸಿದ್ರು ಅಂತ. ಈ ಅನುಕಂಪದ ಈ ಪ್ರೀತಿ ಇದೆಯಲ್ಲ, ಇದು ಬರೀ ಮನೆಗೆ ಬಂದವ್ರಿಗಲ್ಲ. ಅವ್ರು ಧಾರವಾಡದ ಮೆಡಿಕಲ್ ಕಾಲೇಜಿಗೆ ಹೋದ್ರು. ಮೆಡಿಕಲ್ ಕಾಲೇಜಿಗೆ ಹೋಗಿ ಅಲ್ಲೇ ಹೋಗಿ ಕೂತು ನೋಡಿದ್ರು. ಹಾಸ್ಪಿಟಲ್ ಹೋಗಿ ನೋಡ್ತಾರೆ, ಒಳ್ಳೆ ಬೆಂಚ್ಗಳು ಹಾಕಿದ್ದಾರೆ, ಅತ್ಯುತ್ಕೃಷ್ಟವಾಗಿರುವಂತ ಬೆಂಚ್ಗಳನ್ನು ತಂದಿದ್ದಾರೆ. ಆ ಬೆಂಚ್ಗಳ ಮೇಲೆ ಕಾವಂದ್ರು ಕೂತ್ ನೋಡಿದ್ರು. ಎಲ್ರಿಗೂ ಖುಷಿ, ನಾವು ಒಳ್ಳೆ ಹೈ ಕ್ವಾಲಿಟಿ ಸ್ಟೀಲ್ ಹಾಕಿ ಮಾಡಿದ್ದೀವಿ ಅಂತ. ಕಾವಂದ್ರು ನೋಡಿದ್ರು ತಕ್ಷಣ ಈ ಬೆಂಚ್ ಎಲ್ಲ ತೆಗ್ಸಿ ಮರದ ಬೆಂಚ್ ಹಾಕ್ಸಿ ಅಂದ್ಬಿಟ್ರು. ಆ ಜೊತೆಲಿದ್ದವ್ರು ಕೇಳಿದ್ರಂತೆ, ಎಲ್ಲ ಮರದಕ್ಕಿಂತ ಇದು ಚೀಪ್ ಆಗುತ್ತೆ, ಆದ್ರೆ ಮರದಕ್ಕಿಂತ ಹೆಚ್ಚು ಬಾಳಕೆ ಬರುತ್ತೆ, ಹೈ ಕ್ವಾಲಿಟಿ ಸ್ಟೀಲ್ ಇಂದ ಕಷ್ಟಪಟ್ಟು ಮಾಡಿದ್ದೀವಿ ಅಂತೆಲ್ಲ ಹೇಳಿದಾಗ ಅವ್ರು ಹೇಳಿದ್ರು, ಹೌದೌದು, ದುಡ್ಡು ಉಳಿಸೋದಕ್ಕೆ ನೀವು ಮಾಡಿರೋ ಪ್ರಯತ್ನ ಎಲ್ಲ, ನೀವು ಉತ್ಕೃಷ್ಟತೆಗೆ ತರುವಂತ ಪ್ರಯತ್ನ ಎಲ್ಲ ನಾನು ಮೆಚ್ಚಿದ್ದೀನಿ. ಆದ್ರೆ ಧಾರವಾಡದಲ್ಲಿ ಚಳಿ ಜಾಸ್ತಿ, ಈ ಕಬ್ಬಿಣದ ಕುರ್ಚಿಗಳು ಬೆಂಚ್ಗಳು ತುಂಬಾ ತಣ್ಣಗಾಗ್ಬಿಡತ್ತೆ, ಪೇಷಂಟ್ಸ್ ಬಂದು ಇದ್ರ ಮೇಲೆ ಕೂತು ಬಿಟ್ರೆ ಅವ್ರಿಗೆ ಏನ್ ಪರಿಸ್ಥಿತಿ ಆಗ್ಬೇಡ. ನೀವು ಯೋಚನೆ ಮಾಡಿ, ಪೇಷಂಟ್ ಆಮೇಲೆ ಇಲ್ಲಿ ಕೂತ್ಕೊಳ್ಳದೆ ನಿಂತು ಬಿಡ್ತಾನೆ ಪಕ್ಕಕ್ಕೆ, ಮೊದಲು ಚೇಂಜ್ ಮಾಡಿ ಮರದ ಬೆಂಚ್ ಹಾಕಿ
ಸಾಗಿಸಿ ಅಂತ ಕಾವಂದ್ರ ಹೇಳೋ ರೀತಿ ಇದೆಯಲ್ಲ ಬಹಳ ವಿಶೇಷವಾದ್ದು ಅಂತ ಹೇಳ್ತಾರೆ. ಕಾವಂದರ ಪ್ರೀತಿಯ ಕುರಿತಂತೆ ಮಾತನಾಡೋದು ಅಗತ್ಯವೇ ಇಲ್ಲ. ಕಾವಂದರು ಭೂತ ದಯೆ, ಈ ಜೈನ ಪಂಥದಲ್ಲಿ ಎಲ್ಲರ ಮೇಲೂ ದಯೆ ಇರಬೇಕು ಅನ್ನೋದು ವಿಶೇಷವಾಗಿರುವಂತ ಅವ್ರಿಗಿರುವಂತ ಶಿಕ್ಷಣ. ಆದ್ರೆ ಅವರ ದಯೆ ಎಂತದ್ದು ಅಂತಂದ್ರೆ, ಕಾವಂದ್ರು ಮನೆಯಿಂದ ಅವರ ದೇವಸ್ಥಾನದಿಂದ ಹೊರಟು ಮೊದಲು ಬರ್ತಾ ಇದ್ದಿದ್ದು ಹಟ್ಟಿಗಂತೆ. ಅಲ್ಲಿರುವಂತ ಗೋವುಗಳಲ್ಲಿ ಒಂದೆರಡಕ್ಕೆ ಅವರು ಏನಾದ್ರೂ ಕೊಟ್ಟು ಆನಂತರವೇ ತಿಂಡಿ ತಿನ್ಲಿಕ್ಕೆ ಬರ್ತಾ ಇದ್ದಿದ್ದು ಅಂತ ಹೇಳ್ತಾರೆ. ಆದ್ರೆ ಫ್ರೆಂಡ್ಶಿಪ್ ಹೇಗಿತ್ತು ಅಂತಂದ್ರೆ, ಗಿರೀಶ ಅನ್ನೋ ಬಸವ ಇದ್ದ, ಗಿರೀಶ ಅಂತ ಕರೆದ್ರೆ ಒಳಗಿಂದ ಅಷ್ಟೇ ಚೆನ್ನಾಗಿ ಅಂಬಾ ಅಂತ ರಿಯಾಕ್ಟ್ ಮಾಡ್ತಿದ್ದಂತೆ ಗಿರೀಶ ಆ ದನ. ಅಷ್ಟೇ ಅಲ್ಲ, ಅವ್ರ ಮನೆಯಲ್ಲಿ ಒಂದು ಗಿಣಿ ಇತ್ತು, ಒಂದು ಪಕ್ಷಿ ಇತ್ತು, ಅದ್ರ ಹೆಸರು ಲಕ್ಷ್ಮಿ. ಇವ್ರ ಹತ್ರ ಬರುವಂತ ಸದ್ದು ಬಂದ್ರೆ ಅದು ಏನೂ ಮಾಡದೆ ತನ್ನ ಹೆಸರನ್ನು ತಾನೇ ಪದೇ ಪದೇ ಕರ್ಕೊಳ್ತಿತ್ತಂತೆ. ಲಕ್ಷ್ಮಿ 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 ಅಂತ ಕರ್ಕೊಂಡು ಇವ್ರು ಬಂದು ತಿಂಡಿ ಕೊಟ್ಟ ಮೇಲೆ ಸೈಲೆಂಟ್ ಆಗ್ತಿದ್ದಂತೆ. ಅವರ ವ್ಯಕ್ತಿತ್ವದ ಬಗ್ಗೆ ಅನೇಕರು ಹೇಳ್ತಾರಲ್ಲ, ಒಂದು ಆನೆ ಇತ್ತು ಭರತ ಅಂತ. ಆ ಆನೆ ಹೇಗಿತ್ತು ಅಂತಂದ್ರೆ, ಇವರು ಅಲ್ಲಿಗೆ ಹೋದ್ರೆ ಆ ಆನೆ ಸೊಂಡಿಲ್ ಮೇಲ್ ಮಾಡ್ಕೊಂಡು ಕಾವಂದ್ರು ಸ್ವಲ್ಪ ಅದ್ರ ಜೊತೆ ಆಟ ಆಡ್ತಿದ್ರಂತೆ. ಎಲ್ಲರನ್ನೂ ಮಾತನಾಡಿಸಿದ್ರಂತೆ, ಆನೆನ್ ಮಾತನಾಡಿಸ್ತಿರ್ಲಿಲ್ವಂತೆ. ಅದಕ್ಕೆ ಆನೆ ಏನ್ ಮಾಡ್ತಿತ್ತು, ತನ್ನ ಸೊಂಡಲ್ ಹೊತ್ಕೊಂಡು ಇವ್ರ ಮುಂದೆ ಅವ್ರ ಹೆಗಲ ಮೇಲೆ ಈ ಸೊಂಡಲ್ ಹಾಕೊಂಡು ಇವ್ರ ಹಿಂದಿಂದೆ ಬರ್ತಿತ್ತಂತೆ, ನನ್ನನ್ನು ಮಾತಾಡಿಸು, ನನಗೇನಾದ್ರೂ ಕೊಡು ಅಂತ. ಆ ಪರಿಯ ಪ್ರೀತಿಯನ್ನ ಬೆಳೆಸ್ಕೊಂಡವ್ರು. ಪ್ರಾಬಬ್ಲಿ ಆನೆಯನ್ನ ಅವರು ಬಂಡೀಪುರಕ್ಕೆ ಕೊಟ್ಟ ನಂತರ ಯಾವತ್ತೋ ಒಂದಿನ ಬಂಡೀಪುರಕ್ಕೆ ಹೋದಾಗ ಆನೆ ಇವರನ್ನು ಗುರುತಿಸಿ ಹತ್ರ ಬಂದು ಅದೇ ಪ್ರೀತಿಯನ್ನು ತೋರಿಸಿ ನನಗೇನಾದ್ರೂ ತಿಂಡಿ ಕೊಡು ಅಂತ ಕೇಳುವಂತ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ಕಾವಂದರೊಂದಿಗೆ ನಡಿಬಹುದಾಗಿರುವಂತ ಅಪರೂಪದ ಘಟನೆ ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಬರೀ ಎಲ್ಲರ ಕಡೆಗೂ ಅವರ ದೃಷ್ಟಿ ಅಂತದ್ದೇ, ಪ್ರೀತಿಯ ದೃಷ್ಟಿ. ಹೇಗೆ ಅಂತಂದ್ರೆ, ಕಾವಂದ್ರು ದೇವಸ್ಥಾನದ ಎದುರಿಗೆ ಬರ್ತಾರೆ. ಧರ್ಮಸ್ಥಳಕ್ಕೆ ಹೋದವರಿಗೆಲ್ಲ ಗೊತ್ತಿರುತ್ತೆ, ಮೆಟ್ಟಿಲುಗಳನ್ನು ಇಳ್ಕೊಂಡು ಬರಬೇಕು, ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ಬೇಕು ದೇವರ ದರ್ಶನಕ್ಕೆ. ನನಗೆ ಸರಿ, ಒಂದು ಸಲ ಹೋಗ್ತೀನಿ, ದೇವರ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆದ್ರೆ ಕೆಲಸಗಾರರಿಗೆ ಹೇಗೆ ಭಾರದ ವಸ್ತುಗಳನ್ನು ಹೊತ್ಕೊಂಡು ಹೋಗ್ಬೇಕಲ್ಲ. ಕಾವಂದ್ರು ಪ್ರತಿ ಬಾರಿ ಹೋಗುವಾಗ ಹೇಳೋರಂತ, ಇಷ್ಟಿಷ್ಟು ವಸ್ತು ತಗೊಂಡು ಹೋಗ್ಬೇಡ್ರಪ್ಪ, ಅರ್ಧರ್ಧ ತಗೊಂಡು ಹೋಗಿ ತೂಕ ಕಡಿಮೆ ಮಾಡ್ಕೊಳ್ಳಿ, ಆರಾಮಾಗಿ ಬನ್ನಿ ಅಂತ. ಕೊನೆಗೊಂದಿನ ಇವ್ರು ಯಾರು ಕೇಳೋದಿಲ್ಲ ಅಂತ ಗೊತ್ತಾದ್ಮೇಲೆ ಒಂದಿನ ಅವ್ರು ಏನೋ ಯೋಚನೆ ಮಾಡಿದ್ರು, ಏನೋ ನೋಡಿದ್ರು. ನೆಕ್ಸ್ಟ್ ಡೇ ಒಂದಷ್ಟು ಜನ ಕೆಲಸಗಾರರು ಬಂದ್ರು, ಏನೋ ಒಂದಷ್ಟು ಯಂತ್ರಗಳು ಬಂದ್ವು. ಏನು ಅಂತ ನೋಡಿದ್ರೆ, ವಸ್ತುಗಳನ್ನ ಸಾಗಿಸ್ಲಿಕ್ಕೆ ಒಂದು ಅತ್ಯಾಧುನಿಕವಾಗಿರುವಂತ ಬೆಲ್ಟಿನ ಯಂತ್ರವನ್ನು ಅವರು ಮಾಡಿಸಿ ವಸ್ತುಗಳನ್ನ ಸಾಗಿಸಿ ಈ ಕೆಲಸಗಾರರ ಹೊರೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತ ಆಲೋಚನೆ ಮಾಡ್ತಾರಲ್ಲ. ಈ ತರದ ಪ್ರೀತಿ, ದಯೆ, ಅನುಕಂಪ ಇದು ಒಬ್ಬ ಪ್ರಮುಖವಾದ ಶ್ರೇಷ್ಠವಾದ ವ್ಯಕ್ತಿಗೆ ಮಾತ್ರ ಬರೋದು ಸಾಧ್ಯ. ಆದ್ರೆ ಕಾವಂದ್ರು ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತಂದ್ರೆ, ಒಬ್ಬ ಅದ್ಭುತವಾದ ಕುತೂಹಲಿ. ಅವ್ರಿಗೆ ಎಂತ ಕುತೂಹಲ ಇದೆ ಅಂತಂದ್ರೆ, ಅವ್ರದೊಂದು ಮಂಜೂಷಾ ಅನ್ನುವಂತ ಮ್ಯೂಸಿಯಂ ಇದೆ, ನೀವು ಹೋಗ್ಬೇಕು. ಪ್ರತಿಯೊಂದರ ಹಿಂದೆ ಕಾವಂದರ ವಿಶೇಷ ಶ್ರಮ ಇದೆ. ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, ಅಲ್ಲಿರುವಂತ ಯಾವ್ದಾದ್ರು ಒಂದು ಐಟಮ್ ಅವ್ರ ಮುಂದೆ ಇಟ್ರೆ ಆ ಐಟಮ್ ಎಲ್ಲಿಂದ ಬಂತು, ಹೇಗ್ ತಂದ್ವಿ, ಅದರ ಕೆಲಸ ಏನು, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಂಜಿನ್ಗಳ ಮೇಲೆ, ಕಾರ್ ಇಂಜಿನ್ಗಳ ಮೇಲೆ ಎಂಥ ಪ್ರೀತಿ ಅಂತಂದ್ರೆ, ಈ ಇಂಜಿನ್ ಈ ತರ ವರ್ಷದಲ್ಲಿ ಆಯ್ತು, ಇದರ ನೆಕ್ಸ್ಟ್ ವರ್ಷನ್ ಇದ್ಯಾಕೆ ಹಾಳಾಯ್ತು, ಇದರ ನೆಕ್ಸ್ಟ್ ವರ್ಷನ್ ಏನು, ಇವೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬಲ್ಲಷ್ಟು ಥರೋನೆಸ್ ಅವರಿಗಿದೆ. ಮತ್ತು ಪ್ರೀತಿ ಹೇಗೆ ಅಂತಂದ್ರೆ, ಅವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಒಂದ್ಸಲ ಅವರು ಕಾರ್ನಲ್ಲಿ ಹೋಗ್ತಾ ಇದ್ರಂತೆ, ಎಲ್ಲೋ ಒಂದ್ ಕಡೆ ನಿಲ್ಸಿತ್ತು ಕಾರು. ಅವ್ರೇನಾದ್ರು ತಾನು ಗಾಡಿಯಲ್ಲಿ ತಗೊಂಡ್ಬಂದಿರುವಂತ ತಿಂಡಿ ತಿನ್ನೋಣ ಅಂತ ಕಾರನ್ನು ನಿಲ್ಸ್ಕೊಂಡಿದ್ರು. ಪಕ್ಕದಲ್ಲೇ ನೋಡಿದ್ರು ಒಂದು ಅತ್ಯಾಧುನಿಕವಾದ ಬೈಕ್. ತಕ್ಷಣ ಇಳಿದೋದ್ರಂತೆ. ಆ ಬೈಕಿನ ತರುಣ ಇರ್ತಾನಲ್ಲ, ಅವನಿಗೆ ಕೇಳಿದ್ರಂತೆ, ಇದು ಇಂಥ ಬೈಕ್ ತಾನೆ, ಇದು ಇಲ್ಲಿಂದ ಬಂದಿರೋ ತಾನೆ, ಇಂಥ ಮಾಡೆಲ್ ತಾನೆ. ಅವನು ಗಾಬರಿ ಆಗ್ಬಿಟ್ಟಂತ ಒಂದ್ಸಲ. ಒಂದು ಕಾವಂದ್ರೆ ಇಳಿದು ಬಂದು ಮಾತಾಡಿಸ್ತಿರೋದು, ಎರಡನೇದು ಬೈಕಿನ ಮೇಲೆ ಅವ್ರಿಗಿರುವಂತ ನಾಲೆಜ್. ಅದನ್ನ ನೋಡಿ ಅವರೆಲ್ಲ ಮಾತನಾಡಿ ಇವ್ರೇನ್ ಮಾಡಿದ್ರಂತೆ, ಅವ್ನು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ನಂತೆ. ಅವನು ಕೂಡ ಎಲ್ಲ ತನ್ನ ತಿಂಡಿಯನ್ನು ತರಿಸಿ ಅವನಿಗೂ ಶೇರ್ ಮಾಡಿ, ಇದು ಈ ತಿಂಡಿ, ಇದು ನಮ್ ಕಡೆ ಹಿಂಗ್ ಮಾಡ್ತಾರೆ ತಗೋ ಅಂತ ಅವನ ಜೊತೆ ಶೇರ್ ಮಾಡಿ ತಿನ್ನುವಂತ ಈ ಭಾವ ಇದೆಯಲ್ಲ, ಆ ಕುತೂಹಲ ಅವರಿಗೆ ಮಾತ್ರ. ಈ ಕಾರಣಕ್ಕೇನೆ ನೀವು ಧರ್ಮಸ್ಥಳದ ಬಿಲ್ಡಿಂಗ್ಸ್ ಏನೇನ್ ನೋಡ್ತಿರೋ ಎಲ್ಲವೂ ಕೂಡ ವಿಶಿಷ್ಟ. ಯಾಕೆ ಅಂತಂದ್ರೆ, ಕಾವಂದ್ರ ತಾವೇ ಇಂಟ್ರೆಸ್ಟ್ ತಗೊಂಡು ಆರ್ಕಿಟೆಕ್ಟ್ ಅನ್ನು ಕರೆಸಿ ಹೀಗೆ ಆಗಬೇಕು ಅಂತ ಒಂದು ಇದ್ರ ಬಗ್ಗೆ ಹೇಳ್ತಾರೆ. ಯಾವುದೋ ಒಂದು ಮೈಸೂರಿನ ಒಂದು ಬಿಲ್ಡಿಂಗು 11 ಬಾರಿ ರಿಜೆಕ್ಟ್ ಮಾಡಿದ್ರಂತೆ. ಬೇಡ, ಇದು ಬೇಡ, ನನಗೆ ಹೀಗೆ ಬೇಕು, ಈ ತರ ಬೇಕು ಅಂತ ಕೇಳಿ ಮಾಡುವಂತ ಆ ಪ್ರಿಸಿಷನ್ ಇದೆಯಲ್ಲ, ಎಸ್ಥೆಟಿಕ್ ಸೆನ್ಸ್ ಇದೆಯಲ್ಲ, ಅದು ಅವರಿಗಿರುವಂತದ್ದು ಅಂತ. ಮಿತ್ರ, ನಾನು ತುಂಬಾ ಹೇಳ್ಬೋದು, ಆದ್ರೆ ಸಮಯದ ಇದರಿಂದ ನಾನು ಒಂದೇ ಒಂದು ಮಾತನ್ನ ಹೇಳ್ಬೋದು ಅಂತಂದ್ರೆ, ಕಾವಂದ್ರು ಯಾವ ಯೋಜನೆ ತೆಗೆದುಕೊಳ್ತಾರೋ ಆರಂಭದಲ್ಲಿ ಅಸಾಧ್ಯ ಅನ್ಸುತ್ತೆ. ಫೈನಲಿ ಕಾವಂದ್ರು ಅದನ್ನ ಒಂದೊಂದೇ ಹೆಜ್ಜೆ ಮಾಡ್ತಾ ಹೋದಾಗ ಪ್ರತಿಯೊಬ್ಬರಿಗೂ ಅನ್ಸುತ್ತೆ, ಓ ಇಷ್ಟು ಸುಲಭ ಇತ್ತ ಈ ಯೋಜನೆ ಅಂತ. ಕಾವಂದ್ರು ಅಂಥ ಯೋಜನೆಗಳಂತಂದ್ರು. ಅವ್ರು ತಂದಿರುವಂತ ಧರ್ಮೋತ್ಥಾನ, ಜೀರ್ಣವಾಗಿರುವಂತ ಮಂದಿರಗಳನ್ನ ಪುನರ್ ನಿರ್ಮಾಣ ಮಾಡುವಂತ ಪರಿಕಲ್ಪನೆ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲದೆ ಇರುವಂತದ್ದು ಕಾವಂದ್ರು ಮಾಡಿ ತೋರಿಸಿದ್ರು. ಕಾವಂದ್ರು ಭಜನಾ ಕಮ್ಮಟವಂತಂದ್ರು. ಆ ಭಜನಾ ಕಮ್ಮಟ ಹೇಗೆ, ಬರುವಂತ ಭಜನೆ ಹಾಡುವವರು ಕರ್ಕಶವಾಗಿ ಹಾಡ್ತಿದ್ದಾರೆ ಅಂತ ಗೊತ್ತಾದಾಗ ಇವ್ರಿಗೊಂದು ಟ್ರೈನಿಂಗ್ ಕ್ಯಾಂಪ್ ಶುರು ಮಾಡಬೇಕು
ಅಂತ ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ರು. ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯುತ್ಕೃಷ್ಟವಾಗಿರುವಂತಹ ಒಂದು ಯೋಜನೆಯಾಗಿ ರೂಪುಗೊಂಡಿರೋದು ಭಜನಾ ಕಮ್ಮಟ. ನೈತಿಕ ಶಿಕ್ಷಣದ ಪರಿಕಲ್ಪನೆಯೂ ಹಾಗೆ. ನ್ಯಾಚುರೋಪತಿ ಮತ್ತು ಯೋಗಕ್ಕೆ ಅವರೊಂದು ಸೆಂಟರ್ ಎಲ್ಲೋ ನೋಡ್ಕೊಂಡು ಬಂದ್ರು, ಅದನ್ನ ನಾವು ಶುರು ಮಾಡಬೇಕು ಅಂತಂದ್ರು. ಅದಕ್ಕೆ ಬೇಕಾದ ಡಾಕ್ಟರ್ಗಳು ಸಿಗೋದಿಲ್ಲ ಅಂತಂದ ಕಾಲೇಜ್ ಶುರು ಮಾಡಿದ್ರು. ಇಡೀ ದೇಶದಲ್ಲಿ ನ್ಯಾಚುರೋಪತಿ ಮತ್ತು ಯೋಗಕ್ಕೆ ಸಂಬಂಧಪಟ್ಟ ಮೊದಲ ಕಾಲೇಜ್ ಯಾರಾದ್ರೂ ಕಟ್ಟಿದ್ರೆ ಅದು ಖಾವಂದರ ನೇತೃತ್ವದಲ್ಲಿ ಧರ್ಮಸ್ಥಳದವರು ಕಟ್ಟಿರೋದು ಅಂತ ಎಷ್ಟು ಜನರಿಗೆ ಗೊತ್ತು ಹೇಳಿ? ಇವತ್ತು ನ್ಯಾಚುರೋಪತಿ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪಾಲಿಸಿ ನಿರ್ಮಾಣ ಆಗಬೇಕು ಅಂದ್ರೆ ಆ ಪಾಲಿಸಿಯನ್ನ ಯಾರು ಮಾಡ್ತಾರೆ ಅಂತಂದ್ರೆ ಇದೇ ಕಾಲೇಜಿನಿಂದ ಕಲಿತಿರೋ ವಿದ್ಯಾರ್ಥಿಗಳು ಮೂಲ ದ್ರವ್ಯವಾಗಿ ಅದಕ್ಕೆ ಸಿಗ್ತಾರೆ, ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋದು ಧರ್ಮಸ್ಥಳದ ಕಿರೀಟಕ್ಕೊಂದು ಒಂದು ಗರಿ ಅಂತ, ನವಿಲ ಗರಿ ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಇಷ್ಟೆಲ್ಲ ಆದಾಗ್ಯೂ ಟು ಕನ್ಕ್ಲೂಡ್, ಅವ್ರು ಯಾವಾಗಲೂ ಸ್ಥಿತಪ್ರಜ್ಞರು. ಎಷ್ಟು ಒತ್ತಡಗಳ ನಡುವೆ ನೀವು ಅವರನ್ನು ನೋಡಿ ಕಾಮ ಕೂತಿರ್ತಾರೆ. ಯಾರು ತಾನು ಕಾಮಲ್ವೋ, ತಾನು ಶಾಂತ ಅಲ್ವೋ, ಇನ್ನೊಬ್ಬರಿಗೆ ಶಾಂತಿಯನ್ನ ಹಂಚೋಕೆ ಸಾಧ್ಯವೇ ಇಲ್ಲ. ಅವರು ಸ್ವತಃ ಶಾಂತರಾಗಿರ್ತಾರೆ. ಹೇಗೆ ಅಂತಂದ್ರೆ ಒಂದು ದಿನಕ್ಕೆ 7-8 ಮೀಟಿಂಗ್ ಆಗುತ್ತೆ. ಒಂದೊಂದು ಮೀಟಿಂಗು ಒಂದೊಂದು ಚಾಲೆಂಜಿಂಗ್ ಮೀಟಿಂಗು. ಎಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದು ಬೀಡ್ನಲ್ಲಿ ಕೂತು ಯಾರೋ ಪ್ರಾಬ್ಲಮ್ ಹೇಳಿದ್ರೆ ಅವ್ರ ಪ್ರಾಬ್ಲಮ್ ಅಲ್ಲಿ ಒಂದಾಗಿ ಅದಕ್ಕೊಂದು ಸೊಲ್ಯೂಷನ್ ಹೇಳಿ ಪ್ರೀತಿಯಿಂದ ಕಳಿಸ್ತಾರೆ. ಅದಾದ್ಮೇಲೆ ಇನ್ಯಾವುದೋ ಒಂದು ಮೀಟಿಂಗ್, ಮತ್ತೇನೋ ಒಂದು ಕಿರಿಕಿರಿಯ ಮೀಟಿಂಗ್ ಎಲ್ಲ ನಡೆಯುತ್ತೆ. ಮನೆಗೆ ಹೋಗ್ತಾರೆ. ಮೊಮ್ಮಕ್ಕಳಿದ್ರೆ ಆ ಮೊಮ್ಮಕ್ಕಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಕತೆ ಹೇಳಬಲ್ಲಂತ ಈ ಸ್ಥಿತಪ್ರಜ್ಞತೆ ಇದ್ವಲ್ಲ, ಅದು ಖಾವಂದರಿಗೆ ವಿಶೇಷವಾಗಿ ಸಿದ್ಧಿಸಿರುವಂತದ್ದು ಅಂತ. ಖಾವಂದರ ವೈಶಿಷ್ಟ್ಯ ಏನು ಅಂತಂದ್ರೆ ಅವರು ಎಲ್ಲವನ್ನೂ ಕೂಡ ತಮ್ಮ ಎದುರಿಗೆ ತಂದುಕೊಂಡು ಎಲ್ಲವನ್ನು ಪಕ್ಕಕ್ಕೆ ಸರಿಸಿ ಮುನ್ನುಗ್ಗಬಲ್ಲ ಸಾಮರ್ಥ್ಯ ಇರುವಂತವರು. ಅಂಥವರು ಅವರು ಒಂದು ಅಪರೂಪದ ಶಕ್ತಿ ಅಂತ ನಾನು ಯಾವಾಗ್ಲೂ ಭಾವಿಸ್ತೀನಿ. ಸಾಮಾನ್ಯವಾದ ಒಬ್ಬ ವ್ಯಕ್ತಿಯಲ್ಲ, ಒಂದು ವಿಶೇಷವಾದ ಶಕ್ತಿ ಅಂತ ಈ ಹೊತ್ತಿನಲ್ಲಿ ನಾನು ಭಾವಿಸ್ತಾ ಅವರ ಕುರಿತಂತೆ ಮಾತನಾಡೋ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಭಾವಿಸಿ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಚರಣಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.